ಈಗ 332ನೇ ಕಥೆಯನ್ನು ಕೇಳೋಣ. ಒಮ್ಮೆ ದೇವಸಭೆಯಲ್ಲಿ ಇಂದ್ರ ಹೇಳ್ತಾರೆ, ಈ ಲೋಕದಲ್ಲಿ ಸತ್ಯನಿಷ್ಠರೇ ಯಾರು ಇಲ್ಲವಲ್ಲ ಅಂತ. ಆಗ ವಸಿಷ್ಠರು ಹೇಳ್ತಾರೆ, ಹರಿಶ್ಚಂದ್ರನ ಪುರೋಹಿತರವರು, ಇಂದ್ರ ಹಾಗೆನ್ನ ಬೇಡ, ಸಪ್ತಲೋಕಗಳಲ್ಲೂ ಕೂಡ ಸತ್ಯಕ್ಕಾಗಿ ಹರಿಶ್ಚಂದ್ರ ವಿಖ್ಯಾತನಾಗಿದ್ದಾನೆ, ಏನೇ ಬಂದರೂ ಅವನು ಸತ್ಯವನ್ನು ಬಿಡುವುದಲ್ಲ ಅಂದ. ವಿಶ್ವಾಮಿತ್ರ ಸಿಟ್ಟು ಬಂತು, ಇದು ಸಾಧ್ಯವಿಲ್ಲ, ಇದು ಸರ್ವಕಾಲದಲ್ಲೂ ಸತ್ಯವಂತನಾದ ವ್ಯಕ್ತಿ ಯಾರೂ ಇರಲಿಕ್ಕಿಲ್ಲ, ಸತ್ಯ ಹರಿಶ್ಚಂದ್ರನು ಇದಕ್ಕೆ ಹೊರತಲ್ಲ ಅಂತ. ವಸಿಷ್ಠರು ಹೇಳ್ತಾರೆ, ಹರಿಶ್ಚಂದ್ರ ನಿತ್ಯವೂ ಸತ್ಯವ್ರತ, ಅವನ ಸತ್ಯದಿಂದ ಚ್ಯುತನಾಗುವುದೇ ಇಲ್ಲ. ಕೆರಳು ಬಿಡ್ತಾನೆ ವಿಶ್ವಾಮಿತ್ರ, ಹರಿಶ್ಚಂದ್ರನ ಸತ್ಯವ್ರತವನ್ನು ನಾನು ಭಂಗ ಮಾಡುತ್ತೇನೆ, ಅವನನ್ನು ಸುಳ್ಳು ಹೇಳಿಸಿಬಿಡ್ತೇನೆ ಅಂತ ಹೊರಟೇ ಬಿಟ್ರು. ಸೀದಾ ವಿಶ್ವಾಮಿತ್ರ ಹರಿಶ್ಚಂದ್ರನ ಸಭೆಗೆ ಹೋಗುತ್ತಾನೆ. ಸ್ವಾಮಿ, ತಾವು ಬರಬೇಕು, ನಾವು ಏನು ಸೇವೆ ಮಾಡಲಿ, ನೀವು ಏನೇ ಹೇಳಿದರೂ ಕೂಡ ನಾನು ಅದನ್ನು ಸಾಧಿಸಿಕೊಡಬಲ್ಲೆ. ರಾಜ, ನಾವೊಂದು ಯಜ್ಞ ಮಾಡಬೇಕು ಅಂತ ಇದೆ, ನನಗೆ ನಿನ್ನ ಸಹಾಯಕ್ಕಾಗಿ ಬಂದಿದ್ದೇನೆ. ಯಜ್ಞ ನಿರ್ವಹಣೆಗೆ ತುಂಬ ನನಗೆ ಹಣ ಬೇಕಾಗುತ್ತೆ, ಅದನ್ನು ಕೊಡಬಲ್ಲೆಯಾ? ಅಗತ್ಯ ಆಗಲಿ ಸ್ವಾಮಿ, ಕೊಟ್ಟೇ ಕೊಡುತ್ತಾನೆ, ಎಷ್ಟು ಬೇಕು ನಿಮಗೆ ಹೇಳಿ. ಒಬ್ಬ ಬಲಿಷ್ಠನಾದ ವ್ಯಕ್ತಿ ಆನೆಯ ಮೇಲೆ ನಿಂತುಕೊಂಡು ಆಕಾಶಕ್ಕೆ ಕಲ್ಲು ಒಗೆದರೆ ಆ ಕಲ್ಲು ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರಕ್ಕೆ ಹಣದ ರಾಶಿ ನನಗೆ ಬೇಕಾಗುತ್ತೆ, ಕೊಡ್ತೀಯಾ? ಕೊಡ್ತೇನೆ ಸ್ವಾಮಿ. ಆದರೆ ಹರಿಶ್ಚಂದ್ರನಿಗೆ ಅಷ್ಟು ಹಣ ಕೊಡಲಿಕ್ಕೆ ಆಗಲಿಲ್ಲ, ಎಲ್ಲವನ್ನೂ ಮಾರಿದ. ತನ್ನ ಕೋಶದಲ್ಲಿದ್ದ ಎಲ್ಲ ಹಣವನ್ನು ಅರ್ಪಿಸಿದ, ಉಪಯೋಗ ಬರಲಿಲ್ಲ. ಏನು, ನನಗೆ ಬೇಕಾದಷ್ಟು ಹಣ ಕೊಡಲಿಲ್ಲಲ್ಲ, ಸುಳ್ಳಾಡಿಬಿಟ್ಟಿಯಲ್ಲ ಅಂತ ವಿಶ್ವಾಮಿತ್ರ ಹೇಳ್ತಾನೆ. ಆದರೆ ಅವನು ಉಳಿದ ಹಣವನ್ನು ತುಂಬಿಕೊಡಲಿಕ್ಕೆ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಮಾರಿದ, ಭೋಗ ಎಲ್ಲವನ್ನೂ ಕೂಡ ಮಾರಿದ, ತನ್ನನ್ನೂ ಮಾರಿಕೊಂಡ, ತನ್ನ ಹೆಂಡತಿಯನ್ನು ಮಗುವನ್ನು ಮಾರಿದ, ತಾನು ಸ್ಮಶಾನ ಕಾಯುವ ಕೆಲಸಕ್ಕೆ ಸೇರಿಕೊಂಡ. ದುರದೃಷ್ಟವಶಾತ್ ಸತ್ತು ಹೋದ ತನ್ನ ಮಗನನ್ನು ಉಚಿತವಾಗಿ ದಹಿಸಲು ಕೂಡ ಹರಿಶ್ಚಂದ್ರನಿಗೆ ಆಗಲಿಲ್ಲ, ಚಂದ್ರಮತಿಗೆ ಅವಕಾಶ ಕೊಡಲಿಲ್ಲ. ಕೊನೆಗೂ ತನ್ನ ಒಡೆಯನಾದ ವೀರಬಾಹುವಿಗೆ ದ್ರೋಹವನ್ನು ಬೆಸಗದೆ ಸತ್ಯವನ್ನೇ ನಂಬಿದ್ದಾನೆ. ಹರಿಶ್ಚಂದ್ರ ತನ್ನ ಮಡದೆಯನ್ನು ಕೊಲ್ಲಲಿಕ್ಕೆ ಮುಂದಾಗುತ್ತಾನೆ. ಆಗ ವಿಶ್ವಾಮಿತ್ರನಿಗೆ ಬಹಳ ಸಂತೋಷವಾಯಿತು. ತಪಶಕ್ತಿಯಿಂದ ಹರಿಶ್ಚಂದ್ರನನ್ನು ಹರಿಸಿದ್ದಾರೆ. ರಾಜನಿಗೆ ಹೆಂಡತಿ, ಮಗ, ರಾಜ್ಯ ಎಲ್ಲವನ್ನು ಹಿಂದಿರಿಸಿಕೊಟ್ಟಿದ್ದಾರೆ. ಇಲ್ಲಿ ಕೂಡ ವಿಶ್ವಾಮಿತ್ರನ ಪ್ರತಿಜ್ಞೆ ಭಂಗ ಬಂತು, ವಸಿಷ್ಠರಿಂದ ಸೋಲಾಯಿತು. ಹರಿಶ್ಚಂದ್ರನಿಂದಲೂ ಕೂಡ ಸೋಲನ್ನು ಅನುಭವಿಸಿದಂತಾಯಿತು. ವಸಿಷ್ಠರಿಗೂ ಸೋತರು, ಹರಿಶ್ಚಂದ್ರನಿಗೂ ಸೋತರು. ರಾಜನ ಮೇಲೆ ಬಹಳ ಗೌರವ ಇತ್ತು ಅವರಿಗೆ. ಹೀಗೆ ಏನು ಮಾಡಲಿ, ಎಲ್ಲೂ ಸೋಲು ಆಗ್ತಾ ಇದೆಯಲ್ಲ ಅಂತ ಇನ್ನೂ ಗೌರವ ತಪಸ್ಸನ್ನು ಮಾಡ್ತಾರೆ. ಎಷ್ಟು ತಪಸ್ಸು ಮಾಡಿದರೂ ಕೂಡ ಅವರಿಗೆ ಬ್ರಹ್ಮರ್ಷಿ ಪದ ಸಿಗಲಿಲ್ಲ. ಈಗ ಬ್ರಹ್ಮನಾಗಿದ್ದಿ, ನೀನು ಬ್ರಾಹ್ಮಣನಾಗಿದ್ದೀಯಾ, ಇಷ್ಟು ಬಂತು, ಬ್ರಾಹ್ಮಣನಾಗಿದ್ದೀಯ ಅಷ್ಟೇ. ಈ ವರ ಬಂತು, ಇನ್ನೂ ಅವರಿಗೆ ನಿರಾಶೆ ಕಾದಿತ್ತು. ಮುಂದೆ ಪ್ರಯತ್ನವರು ಮಾಡ್ತಿದ್ದಾರೆ. ಅದೇನು ಮಾಡಿದ್ರು ಅಂತ ಮುಂದಿನ ಕಥೆಯಲ್ಲಿ ನೋಡೋಣ. ಇಲ್ಲಿಗೆ 332ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.